ರೈಟ್. ಒಂದು ಕಡೆ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನುವ ಚರ್ಚೆಯಲ್ಲಿ ಇಡೀ ಬಿಜೆಪಿ ಪಕ್ಷ ಮುಳುಗಿದ್ರೆ, ಇನ್ನೊಂದು ಕಡೆ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೀಡಿದ ಗಣಿ ವರದಿಗೆ ಸಂಬಂಧಪಟ್ಟಂತೆ ಆ್ಯಕ್ಟ್ ಮಾಡೋದಕ್ಕೆ ಗವರ್ನರ್ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಕ್ಕೆ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಈಗಷ್ಟೇ ನೀಡಿದ್ದಾರೆ. ಬಹುಶಃ ಯಡಿಯೂರಪ್ಪನವರಿಗೆ ಮತ್ತೊಂದು ಸಂಕಟ ಎದುರಾಗಿದೆ. ಒಂದು ಕಡೆ ಶಾಸಕರ ಬಲಾಬಲ ಪ್ರದರ್ಶನಕ್ಕೆ ಮುಂದಾಗಿದ್ದು, ನಮ್ಮ ಪಕ್ಷದ ಅಂದರೆ ಯಡಿಯೂರಪ್ಪ ಸೂಚಿತ ವ್ಯಕ್ತಿ ಸದಾನಂದ ಗೌಡ್ರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರಿಗೆ ಬಹಳ ಸಂಕಷ್ಟ ಎದುರಾಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತರು ಕೇಸನ್ನು ದಾಖಲಿಸಿಕೊಂಡು, ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಅವರ ವಿರುದ್ಧ ಕಾರ್ಯಾಚರಣೆ ಮುಂದಾಗಬಹುದು. ಅದರ ಜೊತೆಗೆ ಲೋಕಾಯುಕ್ತ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಯನ್ನು ಆರಂಭ ಮಾಡುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ಗವರ್ನರ್ ಯಡಿಯೂರಪ್ಪ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿಯ ಲೆಟರನ್ನು ತಾವು ನೋಡ್ತಾ ಇದ್ದೀರಿ. ಇದನ್ನು ರಾಜಭವನದ ಮೂಲಕ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗಿದೆ. ಈಗಷ್ಟೇ ಗವರ್ನರ್ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಧಿಕಾರವನ್ನು ಬಳಸಿ ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅನುಮತಿ ನೀಡಿರೋದ್ರಿಂದ ಯಾವುದೇ ಅವಕಾಶ ಇಲ್ಲ, ಅವರ ವಿರುದ್ಧ ಕೇಸ್ ದಾಖಲಿಸಲೇಬೇಕಾಗುತ್ತೆ. ವಿಶೇಷ ನ್ಯಾಯಾಲಯದಲ್ಲಿ ಅಂದರೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಡೀಲೇಬೇಕಾಗುತ್ತೆ ವಿಚಾರಣೆ. ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಆಗಿರೋದ್ರಿಂದ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಬಹುಶಃ ಕೋರ್ಟ್ ಮುಂದೆ ಅನಿವಾರ್ಯ ಹಾಜರಾಗಲೇಬೇಕಾಗುತ್ತೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಯನ್ನು ಕೂಡ ಸೀರಿಯಸ್ ಆಗಿ ನಡೀಬೋದು. ಗಣಿ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಗಮನಿಸ್ತಾ ಇದೆ. ರಾಜ್ಯಪಾಲರಿಗೂ ಕೂಡ ಗಣಿ ವರದಿಯ ಒಂದು ಪ್ರತಿ ನೀಡಿದರು, ಸರ್ಕಾರಕ್ಕೂ ನೀಡಲಾಗಿತ್ತು. ಸರ್ಕಾರ ಈಗಾಗಲೇ ಯಾವುದೇ ಅಸ್ತಿತ್ವದಲ್ಲಿ ಇಲ್ಲದೇ ಇರೋದರಿಂದ ಬಹುಶಃ ಅದನ್ನು ಆ ವರದಿಯನ್ನು ಅಂಗೀಕರಿಸೋದಾಗಲಿ ಅಥವಾ ಬಿಡೋ ಪ್ರಶ್ನೆ ನಡೆದಿರಲಿಲ್ಲ. ಗವರ್ನರ್ ಅಂಗಳಕ್ಕೆ ಬಂದು ಬಿದ್ದಿತ್ತು. ಗವರ್ನರ್ಗೆ ಈಗಾಗಲೇ ಕಾಪಿ ಕೊಟ್ಟಿರೋದ್ರಿಂದ ಗವರ್ನರ್ ಅದನ್ನು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವರು ಸುಪ್ರೀಂ ಕೋರ್ಟ್ಗೂ ಕೂಡ ಈ ವರದಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಈ ವರದಿ ಗಮನಿಸಿ, CEC ವರದಿ ಗಮನಿಸಿ ಈಗಾಗಲೇ ಬಳ್ಳಾರಿ ಜಿಲ್ಲಾದ್ಯಂತ ಗಣಿಗಾರಿಕೆಯನ್ನು ನಿಷೇಧ ಮಾಡಿದೆ. ಇದೇ ಬೆನ್ನಲ್ಲೇ ಯಡಿಯೂರಪ್ಪನವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ರು. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗಿತ್ತು. BJP ಹೈಕಮಾಂಡ್ ಕೂಡ ಕಸರತ್ತು ನಡೆಸಬೇಕಾದ ಅನಿವಾರ್ಯತೆ. BJP ಎರಡು ಹೋಳಾಗೋದನ್ನು ತಪ್ಪಿಸೋದಕ್ಕೆ ಸತತ ಪ್ರಯತ್ನ ಪಟ್ಟರೂ ಕೂಡ ಈಗ ಹೋಳಾಗಿರೋದು ಕಂಡು ಬರ್ತಾ ಇದೆ. ಆದರೆ ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಬಹಳ ಸಂಕಷ್ಟದ ದಿನಗಳು ಆರಂಭವಾಗಿದೆ. ಯಡಿಯೂರಪ್ಪ ಅವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಗವರ್ನರ್ ಈಗ ನೀಡಿರುವ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಯಡಿಯೂರಪ್ಪನವರಿಗೆ ಸಂಕಷ್ಟಕ್ಕೆ ಸಿಲುಕಿದೆ. ಈ ಸಂಬಂಧ ಸುಳಿವು ಸಿಕ್ಕಿ ಯಡಿಯೂರಪ್ಪನವರು ಬೆಳಿಗ್ಗೆ ಗವರ್ನರ್ ಕಚೇರಿಗೆ ಭೇಟಿ ಕೊಟ್ಟಿದ್ದರು. ಆದರೆ ಬಹುಶಃ ಯಾವುದೇ ಅವಕಾಶ ಆಗಲಿಲ್ಲ ಅನಿಸುತ್ತೆ. ತಮ್ಮ ಅಧಿಕಾರವನ್ನು ಬಳಸಿ ಗವರ್ನರ್ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಸ್ ದಾಖಲಾಗುತ್ತೆ. ಕೋರ್ಟ್ಗೆ ಯಡಿಯೂರಪ್ಪನವರು ಹಾಜರಾಗಬೇಕಾದ ಅನಿವಾರ್ಯತೆ ಬರುತ್ತೆ. ಓಕೆ, ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ಮುಂದೆ ಏನಾಗ್ಬೋದು? ರೈಟ್, ಜಯಪ್ರಕಾಶ್ ಅವರ ಧ್ವನಿ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡೋಣ. ಅದ್ರ ಜೊತೆಗೆ ಈಗಾಗಲೇ ತಾವು ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಿ, ನೂತನ ಆಯ್ಕೆಯ ಕಸರತ್ತು ನಡೀತಾ ಇದೆ. ಎರಡೂ ಬಣ, ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಬಣದಿಂದ ಸದಾನಂದ ಗೌಡರ ಪರವಾಗಿ ಮತ್ತು ಜಗದೀಶ್ ಶೆಟ್ಟರ್ ಪರವಾಗಿ ಎರಡೂ ಕಡೆಯಿಂದ ಶಾಸಕರು ಬಂದು ಕ್ಯಾಪಿಟಲ್ ಹೋಟೆಲ್ ಬಳಿ ಇಳಿತಾ ಇದ್ದಾರೆ. ಅದರ ಜೊತೆಗೆ ಅನರ್ಹಗೊಂಡಿದ್ದ ಶಾಸಕರು, ಇನ್ನೊಂದು ಕಡೆ ಶಂಕರಲಿಂಗೇಗೌಡರು ತಾವು ಗಮನಿಸ್ತಾ ಇದ್ರಿ, ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದವರು, ತಮ್ಮ ಶಾಸಕತ್ವವನ್ನು ಕಳೆದುಕೊಳ್ಳುವ ಹಂತಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ನಿಂದ ಗೆಲುವು ಸಾಧಿಸಿ ವಾಪಸ್ ಬಂದವರು. ಹಾಗೆ ಅವರ 10 ಶಾಸಕರು ಒಗ್ಗಟ್ಟಾಗಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಕಡೆ ಕೆಲವು ಶಾಸಕರಿದ್ದಾರೆ. ಇನ್ನು ಕೆಲವರು ಯಡಿಯೂರಪ್ಪ ಅವರ ಬಣದಲ್ಲಿ ಒಂದಷ್ಟು ಜನ ಒಗ್ಗಟ್ಟಾಗಿದ್ದಾರೆ. ಇವರೆಲ್ಲರೂ ಕೂಡ ಯಾರ್ಯಾರ ಪರ ಮತ ಚಲಾಯಿಸ್ತಾರೆ ಅನ್ನೋದು ಬಹಳ ಪ್ರಮುಖವಾದ್ದು. ಈಗಾಗಲೇ ಎರಡೂ ಕಡೆ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರೂ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವು ಮುಖ್ಯಮಂತ್ರಿ ಆಗ್ತೀನಿ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು, ಶಾಸಕರ ವಿಶ್ವಾಸ ಗಳಿಸ್ತೀನಿ ಅನ್ನೋದು ಅವರ ಅಭಿಪ್ರಾಯ. ಆದರೆ ಯಾರ ವಿಶ್ವಾಸ ಗಳಿಸ್ತಾರೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹಿರಂಗ ಆಗುತ್ತೆ. ಚರ್ಚೆಯ ಮೂಲಕ ಸರ್ವಸಮ್ಮತ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ಬಹಳ ಪ್ರಯತ್ನ ಪಡ್ತು, ಆದರೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ತೀರ್ಮಾನ ಕೈಗೊಂಡರು. ಬಹುಶಃ ದೆಹಲಿಯಲ್ಲೇ ಅವರೆಲ್ಲ ತೀರ್ಮಾನ ಕೈಗೊಂಡು ಬಂದಿದ್ದಾರೆ. ಅವರು ಈಗಾಗಲೇ ರಹಸ್ಯ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟು ಬ್ಯಾಲೆಟ್ ಪೇಪರ್ ಕೂಡ ಸಿದ್ಧಪಡಿಸಿದ್ದಾರೆ. ಇನ್ನೊಂದು ಕಡೆ ಒಂದು ಕಡೆ ಶಾಸಕಾಂಗ ಪಕ್ಷ ನಡೀತಾ ಇದ್ದರೆ, ಇನ್ನೊಂದು ಕಡೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ.
ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ವಿಚಾರಣೆ ಮಾಡೋದಕ್ಕೆ ಬಹುಶಃ ಮತ್ತೊಂದು ಸಂಕಷ್ಟಕ್ಕೆ ಯಡಿಯೂರಪ್ಪನವರು ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಅಧಿಕಾರ ಕಳ್ಕೊಂಡ್ರೆ ಇನ್ನೊಂದು ಕಡೆ ಈ ಪ್ರಾಸಿಕ್ಯೂಷನ್. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಪುಟ್ಟಸ್ವಾಮಿ ಅವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ಈ ವರದಿ ಕೇವಲ ಸರ್ಕಾರದ ಮುಂದೆ ಅಷ್ಟೇ ಅಲ್ಲ, ಗವರ್ನರ್ ಮತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿರೋದ್ರಿಂದ ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳುವ ಯಾವ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಈಗಾಗಲೇ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ಮುಖ್ಯಮಂತ್ರಿ ಅಲ್ಲ, ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು, ಇನ್ನು ಸೋಮಣ್ಣ ಮತ್ತು ಅನೇಕರ ಹೆಸರುಗಳೆಲ್ಲ ಸೇರಿಕೊಂಡಿದೆ ಈ ರಿಪೋರ್ಟಲ್ಲಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಹುಟ್ಟಿಸಿದೆ. ಪ್ರಶಾಂತ್ ಸಂಬಂಧಪಟ್ಟಂತೆ ಮಾತಾಡೋಣ. ಇನ್ನಷ್ಟು ವಿಚಾರಗಳಿದೆ ನಮ್ಮ ಜೊತೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಪ್ರಾಸಿಕ್ಯೂಷನ್ಗೆ ಇಬ್ಬರು ವಕೀಲರು ಆಗಮಿಸಿದಾಗ ಸುಮಾರು 1800 ಪುಟಗಳ ದಾಖಲೆ ಇಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಬಂದಾಗಲೂ ಕೂಡ ಅವಕಾಶ ಸಿಕ್ಕಿತ್ತು. ಅದ್ರಿಗೂ ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ತಡೆ ಬಂದಿತ್ತು. ಆದರೆ ಕೊನೆಗೆ ಅದನ್ನು ತೆರವುಗೊಳಿಸಿ ವಿಚಾರಣೆಗೆ ಅನುವು ಮಾಡಿಕೊಡಲಾಗಿದೆ. ಇನ್ನೊಂದು ಕಡೆ ಸೋಹನ್ ಕುಮಾರ್ ಇದಕ್ಕೆ ಅರ್ಜಿ ಹಾಕ್ಕೊಂಡಿದ್ರು, ಅವರ ಅರ್ಜಿಯನ್ನು ಕೂಡ ತೆರವುಗೊಳಿಸಲಾಗಿದೆ. ಅದು ಕೂಡ ಬೆರಸಿನಿಂದ ನಡೀತಾ ಇದೆ. ಇನ್ನೊಂದು ಕಡೆ ಈಗ ಗಣಿ ವರದಿ ಬಂದ ನಂತರ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದ ಅವಕಾಶವನ್ನು ಗವರ್ನರ್ ಕೊಟ್ಟಿದ್ದ. ಈಗಾಗಲೇ ಈ ಹಿಂದೆ ದತ್ತ ಅವರೇ ಅವಕಾಶ ಕೊಟ್ಟಿರೋದು ಪ್ರಾಸಿಕ್ಯೂಷನ್ಗೆ ಸೇಮ್ ಕೇಸ್ ಮೇಲೆ. ಹಾಗಲ್ಲ, ಇದು 3 ಇದೆ. ಈಗ ಇವತ್ತಿನ ಪ್ರಾಸಿಕ್ಯೂಷನ್ ಸೇರಿದರೆ ಒಟ್ಟು ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತಿನ ಸೇರಿದರೆ 3 ಆಗುತ್ತೆ. ಒಂದು ಇಬ್ಬರು ವಕೀಲರು ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಅವರು ಕೊಟ್ಟಿದ್ದು ಈಗಾಗಲೇ ವಿಚಾರಣೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಆಗಿ ಮತ್ತು ಹೈಕೋರ್ಟಲ್ಲಿ ತೆರವಾಗಿ ವಿಚಾರಣೆ ಪ್ರಾರಂಭ ಆಗಿ 8ನೇ ತಾರೀಕು ಅದು ಆರ್ಡರ್ಸ್ ಇದೆ, ಆದೇಶಕ್ಕಿದೆ 8ನೇ ತಾರೀಕು. ಒಂದು. ಎರಡನೇದು, ನಾನೊಂದು ಮೊನ್ನೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ನಾನೊಂದು ಯಡಿಯೂರಪ್ಪನವ್ರ ಮೇಲೆ ಭದ್ರಾ ಮೇಲ್ದಂಡೆ ಯೋಜನೆ ಒಳಗಡೆನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು, ಅದನ್ನು ಲೋಕಾಯುಕ್ತ ಪೊಲೀಸ್ಗೆ ನೀವು ತನಿಖೆಗೆ ಒಪ್ಪಿಸಬೇಕು ಅಂತ ನಾನೊಂದು ಕೇಸ್ ಹಾಕಿದ್ದೆ ಮೊನ್ನೆ 30ನೇ ತಾರೀಕು. ಅದು ಕೂಡ 8ನೇ ತಾರೀಕು ಆರ್ಡರ್ಸ್ಗೆ ರಿಸರ್ವ್ ಆಗಿದೆ. ಅದು 2 ಇತ್ತು ಈಗ ಪೆಂಡಿಂಗು. ಯಡಿಯೂರಪ್ಪನವ್ರ ವಿರುದ್ಧ ಲೋಕಾಯುಕ್ತ ಕೋರ್ಟಲ್ಲಿ ನಾನು ಹಾಕಿದ್ದೊಂದು, ಬಾಲರಾಜ್ ಮತ್ತು ಸಿರಾಜಿನ್ ಬಾಷಾ ಹಾಕಿದ್ದೊಂದು, ಅವೆರಡಾಗಿತ್ತು. ಇವತ್ತು ರಾಜ್ಯಪಾಲರು ಅಕ್ರಮ ಗಣಿಗಾರಿಕೆ ಲೋಕಾಯುಕ್ತ ಫೈಂಡಿಂಗ್ಸ್ ಮೇಲೆ ಕೊಟ್ಟಿದ್ದಾರೆ. ಅಲ್ಲಿಗೆ 3 ಪ್ರಕರಣಗಳು, ಪ್ರತ್ಯೇಕ ಪ್ರಕರಣಗಳು, 3 ಪ್ರತ್ಯೇಕ. ಒಂದು ಭೂ ಹಗರಣ ಸಿರಾಜಿನ್ ಬಾಷಾ ಅವರು ಹಾಕಿರೋದು, 2 ಭದ್ರಾ ಮೇಲ್ದಂಡೆ ಯೋಜನೆ ನಾನು ಹಾಕಿರೋದು, ಅಕ್ರಮ ಗಣಿಗಾರಿಕೆ ಇವತ್ತು ಪ್ರಾಸಿಕ್ಯೂಷನ್. ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತಾಡೋಣ. ನಮ್ಮ ಜೊತೆ ರಂಗನಾಥ್ ಸಂಪರ್ಕ. ರಂಗನಾಥ್, ಒಟ್ಟಾರೆ ಒಂದು ಕಡೆ ಶಾಸಕಾಂಗ ಪಕ್ಷದ ನೂತನ ನಾಯಕ ಯಾರು ಅನ್ನುವ ಕಸರತ್ತು ನಡೀತಾ ಇದ್ದಾರೆ, ಇನ್ನೊಂದು ಕಡೆ ಗವರ್ನರ್ ತಣ್ಣಗೆ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ. ಮುಂದೇನಾಗ್ಬೋದು? ಹಮೀದ್, ಇಲ್ಲಿ ಯಾವ ಸಂದರ್ಭದಲ್ಲಿ ಇಂಥದ್ದೊಂದು ಆಜ್ಞೆ ಬಂತು, ಆದೇಶ ಬಂತು, ಅದನ್ನು ನಾವು ಇಲ್ಲಿ ಗಮನಿಸಲೇಬೇಕು. ನೋಡಿ, ನೂತನ ಲೋಕಾಯುಕ್ತರು ಇವತ್ತು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ, ಅಧಿಕಾರ ಗ್ರಹಣಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ರಾಜಭವನದಲ್ಲೇ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮೆತ್ತಗೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಈ ಆದೇಶವನ್ನು ಹೊರಡಿಸಿರುವಂಥದ್ದು ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಯಡಿಯೂರಪ್ಪನವರ ಕಾಲ ಯಾವ ಕಡೆಗೆ ತಿರುಗಿದೆ ಅನ್ನುವಂಥದ್ದು. ಯಾಕಂದರೆ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಇನ್ನು 6 ತಿಂಗಳ ನಂತರ ನಾನು ವಾಪಸ್ ಬರ್ತೀನಿ ಅಂತ. ಇಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಮೇಲೆ ಈಗ ಪ್ರಾಸಿಕ್ಯೂಷನ್ಗೆ ಶುರುವಾಯಿತು ಎಲ್ಲ